ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಇವಾಗ ಮಾಡ್ಯೂಲ್ 3ಅಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಯಾವ್ಯಾವ ಟಾಪಿಕ್ಸ್ನ ಮಿಸ್ ಮಾಡದೆ ಓದಬೇಕು, ಯಾವ್ಯಾವ ಟಾಪಿಕ್ಸ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸಿಗೆ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲಾನು ತಿಳಿಸ್ಕೊಡ್ತಿದ್ದೀನಿ. ಓಕೆನಾ. ಮಾಡ್ಯೂಲ್ 3ಅಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರು. ಈ ಟಾಪಿಕ್ನ ಅವರು 8ಇಂದ 10 ಮಾರ್ಕ್ಸಿಗೆ ಕೊಡ್ಬೋದು. ನೆಕ್ಸ್ಟು ಆಂಬಿಜಿಯಿಟಿ ಇನ್ ಗ್ರಾಮರು, ಅಂದರೆ ಅವ್ರು ಒಂದು ಗ್ರಾಮರ್ ಕೊಟ್ಬಿಟ್ಟು ಅದು ಆಂಬಿಜಿಯಸ್ ಇಲ್ವಾ ಅಂತ ಪ್ರೂವ್ ಮಾಡೋದಕ್ಕೆ ಕೊಡ್ತಾರೆ. ಇದನ್ನು ಕೂಡ 8 to 10 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಡಿರೈವೇಷನ್ ಅಂತ ಒಂದು ಟಾಪಿಕ್ ಇದೆ. ಅದರಲ್ಲಿ 2 ಟೈಪ್ಸ್ ಇದೆ, LMD RMD. LMD ಅಂದರೆ ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಮತ್ತು RMD ಅಂದರೆ ರೈಟ್ ಮೋಸ್ಟ್ ಡಿರೈವೇಷನ್. ಓಕೆನಾ. ಇದನ್ನು ಪ್ರೂವಿಂಗ್ ಆಂಬಿಜಿಯಿಟಿ ಕ್ವಶನಲ್ಲೇ ಕೊಡ್ಬೋದು, ಆರ್ ಸಪ್ರೇಟಾಗೆ LMD ಮತ್ತು RMD ಫೈಂಡ್ ಮಾಡಿ ಗಿವನ್ ಗ್ರಾಮರ್ಗೆ ಅಂತ ಕೊಡ್ಬೋದು. ಓಕೆನಾ. ನೆಕ್ಸ್ಟ್ ಪಾಸ್ಟ್ರಿ, ಇದು ಬಂದ್ಬಿಟ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನು. ಇದು ಕೂಡ ತುಂಬ ಇಂಪಾರ್ಟೆಂಟು. ಈ ಕ್ವೆಶನಿಗೆ ಈ ಎರಡೂ ಟಾಪಿಕ್ಕು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕಾಗೋದು. ಓಕೆನಾ. ನೆಕ್ಸ್ಟ್ ಈಸ್ ಪುಷ್ ಡೌನ್ ಆಟೋಮೇಟಾ. ಈ ಟಾಪಿಕ್ ಮೇಲೂ ಕೂಡ ಅವರು 10 ಮಾರ್ಕ್ಸಿಗೆ ನಿಮಗೆ ಕ್ವೆಶನ್ ಕೇಳ್ತಾರೆ. ಆ್ಯಂಡ್ ಈಕ್ವಿವೆಲೆನ್ಸ್ ಆಫ್ PDA ಆ್ಯಂಡ್ CFG, ಅಂದರೆ ಕನ್ವರ್ಷನ್ ಫ್ರಮ್ PDA ಟು CFG ಆರ್ ಕನ್ವರ್ಷನ್ ಫ್ರಮ್ CFG ಟು PDA. ಈ ಕ್ವೆಶನ್ನ 6 to 8 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಡೆಫಿನಿಷನ್, ಸಮ್ ಆಫ್ ದಿ ಡೆಫಿನೇಷನ್ಸ್ ಲೈಕ್ ಡಿಫೈನ್ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರು, ಡಿಫೈನ್ ಆಂಬಿಜಿಯಿಟಿ, ಪಾರ್ಸ್ಟ್ರಿ ಡೆಫಿನೇಷನ್, ಡಿರೈವೇಷನ್ ಡೆಫಿನೇಷನ್, LMD ಮತ್ತು RMDದು ಡೆಫಿನೇಷನ್ಸು ಆ್ಯಂಡ್ ಪುಷ್ ಡೌನ್ ಡೆಫಿನೇಷನ್ಸು, ಈ ಥರ ಡೆಫಿನೇಷನ್ಸ್ನ ಅವರು ಕೇಳ್ತಾರೆ. ಓಕೆನಾ. ಇದು ಮಾಡ್ಯೂಲ್ 3ಅಲ್ಲಿರೋ ಟಾಪಿಕ್ಸ್ಗಳು. ಇವಾಗ ಫಸ್ಟ್ ಟಾಪಿಕ್ ದಟ್ ಈಸ್ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್. ಇದನ್ನು ತಿಳ್ಕೊಳ್ಳೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆನಾ. ನೋಡಿ, ಫಸ್ಟು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ದು ಡೆಫಿನೇಷನ್. It is a formal grammar which consists of a set of production rules. These production rules are used to generate the string of the language. ಅಂದರೆ ಇದು ಫಾರ್ಮಲ್ ಗ್ರಾಮರ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದರಲ್ಲಿ ಇರುವಂತಹ ಪ್ರೊಡಕ್ಷನ್ ರೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಸ್ಟ್ರಿಂಗ್ ಆಫ್ ದಿ ಲ್ಯಾಂಗ್ವೇಜ್ನ ಜನ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ. ಈ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ G ಇಂದ ಡಿನೋಟ್ ಮಾಡ್ತೀವಿ. G-ಅಲ್ಲಿ ಟೋಟಲ್ ಎಷ್ಟು ಟಪಲ್ಸ್ ಇದೆ ಅಂದರೆ 4 ಟಪಲ್ಸ್ ಇದೆ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರಲ್ಲಿ. ಓಕೆನಾ. ಆ 4 ಟಪಲ್ಸ್ ಯಾವುದ್ಯಾವುದು ಅಂದರೆ VTPS. ವಿ ಅಂದರೆ ಸೆಟ್ ಆಫ್ ನಾನ್ ಟರ್ಮಿನಲ್ಸ್. ಸೆಟ್ ಆಫ್ ನಾನ್ ಟರ್ಮಿನಲ್ಸ್ ಅಂದರೆ ವೇರಿಯಬಲ್ಸ್, ಅಂದರೆ ಅಪ್ಪರ್ ಕೇಸ್ ವ್ಯಾಲ್ಯೂಸ್ನ ನಾವು ನಾನ್ ಟರ್ಮಿನಲ್ಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ T ಅಂದರೆ ಸೆಟ್ ಆಫ್ ಟರ್ಮಿನಲ್ಸ್, ಅಂದರೆ ಲೋವರ್ ಕೇಸ್ ವ್ಯಾಲ್ಯೂಸ್. ಲೋವರ್ ಕೇಸ್ ವ್ಯಾಲ್ಯೂಸ್ ಮತ್ತು ಡಿಜಿಟ್ಸ್ ಬರುತ್ತಲ್ಲ, ಅದನ್ನು ಕೂಡ ನಾವು ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ S ಅಂದರೆ ಸ್ಟಾರ್ಟ್ ಸಿಂಬಲ್, ಅಂದರೆ ಫ್ರಮ್ ದ ಸ್ಟಾರ್ಟ್ ಯಾವುದು ಇನಿಷಿಯಲ್ ಸ್ಟೇಟ್ ಇರುತ್ತೆ ಅದನ್ನು ನಾವು S-ಇಂದ ರೆಪ್ರೆಸೆಂಟ್ ಮಾಡ್ತೀವಿ. P ಅಂದರೆ ಸೆಟ್ ಆಫ್ ಪ್ರೊಡಕ್ಷನ್ ರೂಲ್ಸ್, ಅಂದರೆ ಯಾವ್ಯಾವ ಪ್ರೊಡಕ್ಷನ್ ರೂಲ್ಸ್ನ ಈ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು P-ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ಇದು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅಂದರೆ ಏನು ಅಂತ ಡೆಫಿನೇಷನ್ ಕೇಳಿದ್ರೆ ನೀವು ಕಂಪ್ಲೀಟ್ ಇಷ್ಟು ಡೆಫಿನೇಷನ್ ಬರಿಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಈ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರಲ್ಲಿ ಫಸ್ಟ್ ಎಕ್ಸಾಂಪಲ್ನ ತೊಗೊಂಡು ಸಾಲ್ವ್ ಮಾಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊಲ್ಯೂಷನ್ ಕ್ವೆಶನ್ ನೋಡಿ, ಡಿಸೈನ್ CFG ಫಾರ್ ದ ಲ್ಯಾಂಗ್ವೇಜ್ ಹ್ಯಾವಿಂಗ್ ಈವನ್ ನಂಬರ್ ಆಫ್ ಏಸ್. ಅಂದರೆ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ನಾವು ಡಿಸೈನ್ ಮಾಡಬೇಕು ಸೊ ದಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಏಸ್ ಇರಬೇಕು, ಈವನ್ ನಂಬರ್ ಆಫ್ ಏಸ್ ಇರಬೇಕಂದ್ರೆ 0, 2, 4, 6, 8 ಈ ಥರ ಈವನ್ ನಂಬರ್ ಆಫ್ ಏಸ್ ಇರೋ ಥರ ನಾವು CFGನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆನಾ. CFGಯಲ್ಲಿ ಟೋಟಲ್ ಏನೇನಿದೆ ಟಪಲ್ಸು VTPS. ಈ 4 ಟಪಲ್ಸ್ ಇದೆ ಅಲ್ವಾ, ಈ 4 ಟಪಲ್ಸ್ನು ನಾವು ಕಂಡುಹಿಡಬೇಕು. ಓಕೆನಾ. ಫಸ್ಟ್ ಇವಾಗ ಪ್ರೊಡಕ್ಷನ್ ರೂಲ್ಸ್ನ ಕಂಡುಹಿಡಿಯೋಣ. ಈವನ್ ನಂಬರ್ ಆಫ್ ಏಸ್ ಅಂದರೆ 0ಇಂದನೂ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಫಸ್ಟ್ ಸ್ಟಾರ್ಟ್ ಸಿಂಬಲ್ ಯಾವುದು, ಎಸ್ ಪ್ರೊಡಕ್ಷನ್. 0 ಅಂದರೆ ಎಪ್ಸಿಲಾನ್. ಆರ್ ನೆಕ್ಸ್ಟು 2, 4, 6, 8 ಈ ಥರ ಮಲ್ಟಿಪಲ್ ಆಫ್ ಏಸ್ ಬರಬೇಕು ಅಲ್ವಾ. ಸೊ ಇಟ್ ಮೇ ಆಲ್ಸೋ ಗಿವ್ ಎ. ಅಂದರೆ ಎನ ಏನಂತ ಕನ್ಸಿಡರ್ ಮಾಡ್ಬೋದು, ಎಸ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಇದು ಹೆಂಗೆ ಬಂತು ಅಂತ ಗೊತ್ತಾಯ್ತಾ. ನೋಡಿ, ಇಲ್ಲಿ ನಾನು ಟ್ರಾನ್ಸಿಷನ್ ಡಯಾಗ್ರಾಮ್ನ ಹಾಕಿ ತೋರಿಸ್ತೀನಿ. ಇನಿಷಿಯಲ್ ಸ್ಟೇಟ್ ಎಸ್ ಅಲ್ವಾ, ಇಟ್ ಶುಡ್ ಬಿ ಮಲ್ಟಿಪಲ್ ಆಫ್ ಈವನ್ ನಂಬರ್ ಆಫ್ ಏಸ್ ಇರಬೇಕಲ್ವಾ. ಸೊ 0 ನಂಬರ್ ಆಫ್ ಏಸ್ ಅಂದರೆ ಎಸ್ ಫೈನಲ್ ಸ್ಟೇಟ್ ಆಗುತ್ತೆ. 2 ನಂಬರ್ ಆಫ್ ಏಸ್ ಅಂದರೆ ನೋಡಿ
0 ಅಂದರೆ ಇಲ್ಲಿಗೆ ಹೋಗುತ್ತೆ. 2 4 6 8 10 ಈ ಥರ ಆಗ್ತಿದೆ ಅಲ್ವಾ. ಇದು ಈವನ್ ನಂಬರ್ ಆಫ್ ಏಸ್ನ ಅಕ್ಸೆಪ್ಟ್ ಮಾಡ್ತಿದೆ ಅಲ್ವಾ. ಪ್ರೊಡಕ್ಷನ್ ರೂಲ್ಸ್ ನೋಡಿ ಹೆಂಗೆ ಬರ್ತಿದ್ದೀನಿ. ಫಸ್ಟು ಇದು ಎಪ್ಸೊಲಾನ್ ಅಂದರೆ ನೋ ಟ್ರಾನ್ಸಿಷನ್ ಏನೂ ಆಗಲ್ಲ, 0 ನಂಬರ್ ಆಫ್. ಓಕೆನಾ. ನೆಕ್ಸ್ಟು ಎಸ್ ಇಂದ ಎ ಓಕೆನಾ. ಎ ಇಂದ ಎ ಎಪ್ಸೊಲಾನ್ ಎ ಎಸ್. ಓಕೆನಾ. ಇದನ್ನು ಬರ್ಕೋಬೇಕು ಪ್ರೊಡಕ್ಷನ್ ರೂಲ್ಸು. ನೆಕ್ಸ್ಟ್ ಇದರಲ್ಲಿ ಏನೇನು ವೇರಿಯೇಬಲ್ಸ್ ಇದೆ ಅಂತ ಬರೆಯೋಣ. ನೋಡಿ ವೇರಿಯೇಬಲ್ಸು ಎಸ್ ಈಸ್ ದ ವೇರಿಯೇಬಲ್, ಎ ಈಸ್ ದ ವೇರಿಯೇಬಲ್. ಇನ್ಯಾವುದಾದ್ರೂ ವೇರಿಯೇಬಲ್ಸ್ ಇದೆಯಾ? ಇಲ್ಲ. ನೆಕ್ಸ್ಟ್ ಇದರಲ್ಲಿ ಟರ್ಮಿನಲ್ಸ್ ಯಾವುದಿದೆ ಅಂತ ಬರ್ಕೊಳ್ಳೋಣ. ಲೋವರ್ ಕೇಸ್ ವ್ಯಾಲ್ಯೂಸ್ ಎ ಇದೆ. ಓಕೆನಾ. ನೆಕ್ಸ್ಟ್ ಸ್ಟಾರ್ಟ್ ಸಿಂಬಲ್ ಎಸ್ ಈಸ್ ದ, ಇಲ್ಲೂ ಎಸ್ ಈಸ್ ದ ಸ್ಟಾರ್ಟ್ ಸಿಂಬಲ್ ಅಲ್ವಾ. ಸೊ ಎಸ್ ಈಸ್ ದ ಸ್ಟಾರ್ಟ್ ಸಿಂಬಲ್. ಓಕೆನಾ. ಗೊತ್ತಾಯಿತು ಅಲ್ವಾ ನಾವು ಸಿ ಎಫ್ ಜಿನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತ. ಅವ್ರು ಕೊಟ್ಟಿರೋ ಲ್ಯಾಂಗ್ವೇಜಿಗೆ ಸ್ಯಾಟಿಸ್ಫೈ ಆಗೋ ಥರ ನಾವು ಸಿ ಎಫ್ ಜಿನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದಾದಮೇಲೆ ಅದರಲ್ಲಿ 4 ಟಪಲ್ಸ್ನು ಕೂಡ ಮೆನ್ಷನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. This is the second example. L equals a power n, b power n plus 1, n should be greater than or equals to 0. ಅಂದರೆ ಹೆಂಗೆ ಬರುತ್ತೆ ಲ್ಯಾಂಗ್ವೇಜ್ ನೋಡ್ಕೊಳ್ಳಿ. ಎ ಪವರ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಎ ಪವರ್ 0 ಅಂದರೆ ಏನು? ಎಪ್ಸೊಲಾನ್. ಬಿ ಪವರ್ ಎನ್ ಪ್ಲಸ್ 1 ಅಂದರೆ 0 ಪ್ಲಸ್ 1 ಅಂದರೆ 1 ನಂಬರ್ ಆಫ್ ಬಿ. ನೆಕ್ಸ್ಟ್ ಎ 1 ಕನ್ಸಿಡರ್ ಮಾಡಿದ್ರೆ ಎ ಪವರ್ 1 ಅಂದರೆ ಎ ಬರುತ್ತೆ. ಬಿ ಪವರ್ 1 ಪ್ಲಸ್ 1 ಅಂದರೆ 2 ಬೀಸ್ ಬರುತ್ತೆ. ನೆಕ್ಸ್ಟ್ 2 ನಂಬರ್ ಆಫ್ ಎಸ್ಗೆ 2 ಪ್ಲಸ್ 1 ಅಂದರೆ 3 ನಂಬರ್ ಆಫ್ ಬೀಸ್ ಬರುತ್ತೆ. ಓಕೆನಾ. ಇದು ಲ್ಯಾಂಗ್ವೇಜ್ ಅಲ್ವಾ. ಅಂದರೆ ಫಾರ್ ಎನಿ ನಂಬರ್ ಆಫ್ ಎಸ್ ಅದಕ್ಕೂ ಡಬಲ್ ಬೀಸ್ ಇರುತ್ತೆ ಅಂತ ಅರ್ಥ. ಇವಾಗ ಇದಕ್ಕೆ ನಾವು ಏನು ಬರಿಬೇಕು? ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. ಪ್ರೊಡಕ್ಷನ್ ರೂಲ್ಸ್ನ ಬರೆಯೋಣ. ಫಸ್ಟ್ ಸ್ಟಾರ್ಟ್ ಸಿಂಬಲ್ ಯಾವುದು? ಎಸ್. ಫಾರ್ ಎ ನಂಬರ್ ಆಫ್ ಎಸ್ಗೆ ಬಿ ಇರುತ್ತೆ. ಇನ್ ಬಿಟ್ವೀನ್ ಏನಿರುತ್ತೆ? ಎಸ್. ಎಸ್ ಅಂದರೆ ಬಿ ಅಂದರೆ ನೆಕ್ಸ್ಟ್ ಇಲ್ಲಿ 0 ಅಂದರೆ 0 ನಂಬರ್ ಆಫ್ ಏಸ್ ಬರಬೇಕು ಅಂದರೆ ಏನಂತ ತಗೋಬೇಕು? ಎಪ್ಸೊಲಾನ್ ಪ್ರೊಡಕ್ಷನ್ನ ತಗೋಬೇಕಲ್ವಾ. ಸೊ ಎಪ್ಸೊಲಾನ್ ಬಿ. ಎಪ್ಸೊಲಾನ್ ಬಿ ಅಂತ ಬರೆದ್ರು ಸೇಮ್, ಓನ್ಲಿ ಬಿ ಅಂತ ಬರೆದ್ರು ಒಂದೇ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ. ಓಕೆನಾ. ಇದನ್ನು ಪ್ರೊಡಕ್ಷನ್ ರೂಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ ಇವಾಗ ಈ ಪ್ರೊಡಕ್ಷನ್ ರೂಲ್ಸ್ನ ನಾವು ಜನ್ರೇಟ್ ಮಾಡಿದ್ರೆ ಸೇಮ್ ಲ್ಯಾಂಗ್ವೇಜ್ ಬರುತ್ತೆ. ಈ ಪ್ರೊಡಕ್ಷನ್ ರೂಲ್ಸ್ನ ಕನ್ಸಿಡರ್ ಮಾಡೋಣ. ಎ ಎಸ್ ಬಿ. ಎಸ್ನ ನಾವು ಏನಂತ ಕನ್ಸಿಡರ್ ಮಾಡ್ಬೋದು? ಎಪ್ಸಿಲಾನ್ ಬಿ ಆರ್ ಬಿ ಅಂತ ಕನ್ಸಿಡರ್ ಮಾಡ್ಬೋದು. ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಏನು ಬರುತ್ತೆ? ಎ ಬಿ ಬಿ. ಅಕ್ಸೆಪ್ಟೇಬಲ್ ಇದೆಯಾ? ಎಸ್ ಅಕ್ಸೆಪ್ಟೇಬಲ್ ಇದೆ. ಆ್ಯಂಡ್ ಆಲ್ಸೋ ಇವಾಗ ಎ ಎಸ್ ಬಿನ ಎಸ್ನ ಅಗೇನ್ ಎ ಎಸ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಮತ್ತೆ ಎಸ್ನ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಎ ಎ ಬಿ ಬಿ ಬಿ. ಅಕ್ಸೆಪ್ಟೇಬಲ್ ಇದೆಯಾ? ಇದು ಲ್ಯಾಂಗ್ವೇಜಲ್ಲಿ ಇದೆಯಾ? ಈ ಥರ ಪ್ರೊಡಕ್ಷನ್ ರೂಲ್ಸ್ನ ಬರ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಏನು ಬರಿಬೇಕು? ವೇರಿಯೇಬಲ್ ಬರೆಯೋಣ. ಯಾವುದಾದ್ರು ವೇರಿಯೇಬಲ್ ಯೂಸ್ ಮಾಡಿದ್ದೀವಿ? ಓನ್ಲಿ ಎಸ್. ಟರ್ಮಿನಲ್ಸ್ ಯಾವುದಾದ್ರು ಯೂಸ್ ಮಾಡಿದ್ದೀವಿ? ಎ ಕಾಮ ಬಿ. ನೆಕ್ಸ್ಟ್ ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಫೋರ್ ಟಬಲ್ಸ್ನು ಮೆನ್ಷನ್ ಮಾಡಿದ್ದೀವಿ ಅಲ್ವಾ. ಓಕೆ. ಇವಾಗ ನೆಕ್ಸ್ಟ್ ಅಗೇನ್ ಸೇಮ್ ಟೈಪ್ ಆಫ್ ಕ್ವಶನ್ನು, ಬಟ್ n+2 ಇದೆ ಇಲ್ಲಿ. n+2 ಬಂದರೆ ಹೆಂಗೆ ಬರಿಬೇಕು ಪ್ರೊಡಕ್ಷನ್ ರೂಲ್ಸು ನೋಡಿ. ಎಸ್ ಗೀಸ್ ಇಲ್ಲಿ 1 ಬಿ ಬರುತ್ತೆ ಅಲ್ವಾ. n+2ಗೆ 2 ಬೀಸ್ನ ತಗೋಬೇಕು. 2 ಬೀಸ್ ಫಾರ್ ಎನಿ ನಂಬರ್ ಆಫ್ ಎಸ್ ಅಂತ. ಇಷ್ಟೇ ಪ್ರೊಡಕ್ಷನ್ ರೂಲ್ಸು. ಓಕೆನಾ. ವೇರಿಯೇಬಲ್ಸ್ ಯಾವ್ದಕ್ಕೆ ಕನ್ಸಿಡರ್ ಮಾಡಿದ್ದೀವಿ? ಎಸ್ ಇಸ್ ದ ವೇರಿಯೇಬಲ್. ಟರ್ಮಿನಲ್ ಯಾವುದಿದೆ? ಎ ಕಾಮ ಬಿ. ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಈ 4 ಟಪಲ್ಸ್ನ ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಅವರು ಸಪ್ರೇಟಾಗಿ ಸಿಂಗಲ್ ಕ್ವೆಶನ್ನ ಕೊಡಲ್ಲ, ಮಲ್ಟಿಪಲ್ ಕ್ವೆಶನ್ಸ್ನ ಒಂದೇ ಕ್ವೆಶನ್ಸಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 5 ಕ್ವೆಶನ್ನ ಕೊಡ್ತಾರೆ, ಎ ಬಿ ಸಿ ಡಿ ಅಂತ. ಸೊ 5 × 2 ಒಂದೊಂದು ಕ್ವೆಶನ್ಗೆ 2 ಮಾರ್ಕ್ಸ್ ಅಂತ 10 ಮಾರ್ಕ್ಸಿಗೆ ಈ ಕ್ವೆಶನ್ಸ್ನ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವೆಶನ್. L equals string such that string mod 3 equals to 0 where
ಸ್ಟ್ರಿಂಗ್ ಬಿಲಾಂಗ್ಸ್ ಟು ಎ ಸ್ಟಾರ್. ಸ್ಟ್ರಿಂಗ್ mod 3 ಈಕ್ವಲ್ಸ್ ಟು 0 ಅಂದರೆ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 3 ಆಗಿರಬೇಕಲ್ವಾ ವ್ಯಾಲ್ಯೂ. ಈ ಥರ ಡಿವಿಸಿಬಲ್ ಬೈ 3 ಆಗಿರಬೇಕಂದ್ರೆ ಹೆಂಗೆ ಬರುತ್ತೆ ನೋಡಿ, ಟ್ರಾನ್ಸಿಷನ್ ಟೇಬಲ್ ನಾವು ಆಲ್ರೆಡಿ ಈ ಥರದ್ದು ಬರೆದಿದ್ದೀವಿ. ಎ 1A ಅಕ್ಸೆಪ್ಟ್ ಆಗಲ್ಲ, 2A ಅಕ್ಸೆಪ್ಟ್ ಆಗಲ್ಲ, 3A ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಮಲ್ಟಿಪಲ್ ಆಫ್ 3 ಆಗುತ್ತೆ. 1 2 3 4 5 6 7 8 9 ಆ್ಯಂಡ್ ಆಲ್ಸೋ ಇದನ್ನು ಫೈನಲ್ ಸ್ಟೇಟ್ ಏನಿಗೆ ತಗೋತೀವಿ, ಎಪ್ಸಲೋನ್ ಕೂಡ ಅಕ್ಸೆಪ್ಟ್ ಆಗುತ್ತೆ ಬಿಕಾಸ್ 0 ನಂಬರ್ನು ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ, ಇವಾಗ ಇದನ್ನ ನೋಡಿಕೊಂಡು ಪ್ರೊಡಕ್ಷನ್ಸ್ನ ಬರೆಯೋಣ. ಫಸ್ಟ್ ಸ್ಟಾರ್ಟ್ ಸಿಂಬಲ್ ಯಾವುದು, ಎಸ್, ಎಪ್ಸಲೋನ್ ಕೊಡುತ್ತೆ. ಆರ್ ಎ ಎ, ಓಕೆನಾ. ನೆಕ್ಸ್ಟ್ ಎ ಇಂದ ಎ ಬಿ, ನೆಕ್ಸ್ಟ್ ಬಿ ಇಂದ ಎ ಎಸ್. ಇದು ಬಂದ್ಬಿಟ್ಟು ಪ್ರೊಡಕ್ಷನ್ ರೂಲ್ಸ್. ಪ್ರೊಡಕ್ಷನ್ ರೂಲ್ಸ್ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯ್ತು ಅಲ್ವಾ. ನೆಕ್ಸ್ಟ್ ವೇರಿಯೇಬಲ್ ಯಾವುದೇದು ಯೂಸ್ ಮಾಡ್ಕೊಂಡಿದ್ದೀವಿ, ಎ ಎಸ್ ಬಿ. ಟರ್ಮಿನಲ್ಸ್ ಯಾವುದಿದೆ, ಎ ಇಸ್ ದ ಓನ್ಲಿ ಟರ್ಮಿನಲ್. ನೆಕ್ಸ್ಟ್ ವಿಚ್ ಇಸ್ ದ ಸ್ಟಾರ್ಟ್ ಸಿಂಬಲ್, ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಥರ ನೀಟಾಗಿ ಮೆನ್ಷನ್ ಮಾಡಿ ಬನ್ನಿ. ಇವನ್ನ 4 ಟಪಲ್ಸ್ನು ನೀಟಾಗಿ ಮೆನ್ಷನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಕ್ವೆಶನ್ ನೋಡಿ, ಎಲ್ ಈಕ್ವಲ್ಸ್ ಎ ಪವರ್ ಎಮ್ ಬಿ ಪವರ್ ಎನ್, ಎಮ್ ಶುಡ್ ನಾಟ್ ಬಿ ಈಕ್ವಲ್ಸ್ ಟು ಎನ್. ಅಂದರೆ ಇಲ್ಲಿ ನಂಬರ್ ಆಫ್ ಏಸ್ ಏನಿದೆ, ನಂಬರ್ ಆಫ್ ಏಸ್ ಶುಡ್ ನಾಟ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಬೀಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದಕ್ಕೆ ನಾವಿವಾಗ ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. ಫಸ್ಟ್ ಸ್ಟಾರ್ಟ್ ಸಿಂಬಲ್ ತಗೊಳ್ಳೋಣ. ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್, ಎ ಬಿ ಇರುತ್ತೆ. ಇನ್ ಬಿಟ್ವೀನ್ ಎನಿ ನಂಬರ್ ಆಫ್ ಎಸ್ ಎನಿ ನಂಬರ್ ಆಫ್ ಬೀಸ್ ಇರಬೇಕು, ಬಟ್ ನಾಟ್ ಈಕ್ವಲ್ಸ್ ಟು ನಂಬರ್ ಆಫ್ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು ನಂಬರ್ ಆಫ್ ಬೀಸ್ ಇರಬೇಕಲ್ವಾ. ಸೊ ಎಸ್ ಅಂತ ಕನ್ಸಿಡರ್ ಮಾಡೋಣ. ಇಟ್ ಕ್ಯಾನ್ ಬಿ ಎ ಆರ್ ಇಟ್ ಕ್ಯಾನ್ ಬಿ ಬಿ. ಇವಾಗ ಎಗೆ ಬಿಗೆ ಪ್ರೊಡಕ್ಷನ್ ಬರಿಬೇಕು. ಎಗೆ ಏನಂತ ಪ್ರೊಡಕ್ಷನ್ ಬರಿಬೋದು, ಎ ಆರ್ ಎ ಅಂದರೆ 1 ನಂಬರ್ ಆಫ್ ಎ ಆರ್ ಮೋರ್ ದ್ಯಾನ್ 1 ನಂಬರ್ ಆಫ್ ಎಸ್. ಬಿಗೆ ಬಿ ಆರ್ ಮೋರ್ ದ್ಯಾನ್ 1 ನಂಬರ್ ಆಫ್ ಬೀಸ್. ಓಕೆನಾ, ಇದು ಪ್ರೊಡಕ್ಷನ್ ರೂಲ್. ವೇರಿಯೇಬಲ್ಸ್ ಬರ್ಕೊಳ್ಳೋಣ. ಏನೇನು ವೇರಿಯೇಬಲ್ಸ್ ಇದೆ, ಎಸ್ ಎ ಬಿ. ಟರ್ಮಿನಲ್ಸ್ ಯಾವುದ್ಯಾವುದಿದೆ, ಎ ಬಿ. ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಓಕೆನಾ, ನೀಟಾಗಿ ಅವ್ರು ಏನು ಕಂಡೀಷನ್ನ ಕೊಟ್ಟಿರ್ತಾರೆ ಆ ಕಂಡೀಷನ್ನ ನೋಡಿಕೊಂಡು ನಾವು ಅದಕ್ಕೆ ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. ಓಕೆನಾ. ನೆಕ್ಸ್ಟ್ ಈ ಕ್ವೆಶನ್ ನೋಡಿ, ಸಿ ಎಫ್ ಜಿ ಫಾರ್ ಸೆಟ್ ಆಫ್ ಆಲ್ ನಾನ್ ಪ್ಯಾಲಿಂಡ್ರಮ್ ಓವರ್ ಎ ಕೊಮ ಬಿ. ನಾನ್ ಪ್ಯಾಲಿಂಡ್ರಮ್ ಅಂದರೆ ರಿವರ್ಸ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಬರಬಾರ್ದು. ಫಾರ್ ಎಕ್ಸಾಂಪಲ್ ಎ ಕೊಮ ಬಿ ಅಂತ ಕೊಟ್ಟಿದ್ದಾರೆ ಅಲ್ವಾ, ಲ್ಯಾಂಗ್ವೇಜ್ ಬರ್ಕೊಳ್ಳೋಣ. ಎ ಬಿ ಅಂದರೆ ನೋಡಿ, ಇದನ್ನು ರಿವರ್ಸ್ ಮಾಡಿದ್ರೆ ಏನು ಬರುತ್ತೆ, ಬಿ ಎ ಬರುತ್ತೆ. ಇಟ್ ಈಸ್ ನಾಟ್ ಸಿಮಿಲರ್ ಟು ಎ ಬಿ ಅಲ್ವಾ. ನೆಕ್ಸ್ಟ್ ಬಿ ಎ ತಗೋಬೋದಾ, ಆರ್ ಎ ಬಿ ತಗೋಬೋದಾ. ಅಂದರೆ ಸ್ಟಾರ್ಟಿಂಗು ಎಂಡಿಂಗು ಡಿಫ್ರೆಂಟ್ ವ್ಯಾಲ್ಯೂಸಲ್ಲಿ ತಗೊಳ್ಳಿ, ಸೊ ದಟ್ ಅದು ರಿವರ್ಸ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಬರಲ್ಲ. ಬಿ ಬಿ ಎ ತಗೋಬೋದಾ. ನೆಕ್ಸ್ಟು ಎ ಬಿ 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 ತಗೋಬೋದಾ. ಈ ಥರ ಲ್ಯಾಂಗ್ವೇಜ್ನ ಬರ್ಕೋಬೋದು ನಾನ್ ಪ್ಯಾಲಿಂಡ್ರಮ್ಗೆ. ಇವಾಗ ಇದಕ್ಕೆ ಪ್ರೊಡಕ್ಷನ್ನ ಬರೆಯೋಣ. ಎಸ್ ಗಿವ್ಸ್ ಎ ಬಿ ಬರ್ಬೋದು, ಆರ್ ಬಿ ಎ ಆರ್ ಎ ಎಸ್ ಬಿ. ಅಂದರೆ ಎನಿ ನಂಬರ್ ಆಫ್ ಎಸ್ ಎನಿ ನಂಬರ್ ಆಫ್ ಬೀಸ್ ಇಲ್ಲಿದೆಯಲ್ವಾ, ಇದನ್ನು ಕನ್ಸಿಡರ್ ಮಾಡ್ಬೋದು. ಆರ್ ಬಿ ಎಸ್ ಎ, ಸ್ಟಾರ್ಟಿಂಗಲ್ಲಿ ಬಿ ಬಂದು ಎಂಡಿಂಗಲ್ಲಿ ಎ ಬರ್ತಿದೆ. ಆ್ಯಂಡ್ ಎ ಬಿ ಆರ್ ಬಿ ಬಿ ಎ. ಓಕೆನಾ. ಇವಾಗ ಎಗೆ ಪ್ರೊಡಕ್ಷನ್ ಬರೆಯೋಣ. ಎಗೆ ಪ್ರೊಡಕ್ಷನ್ ಏನು ಬರಿಬೋದು, 1 ನಂಬರ್ ಆಫ್ ಎ ಆರ್ ಮೋರ್ ದ್ಯಾನ್ 1 ನಂಬರ್ ಆಫ್ ಎಸ್. ಓಕೆನಾ. ನೆಕ್ಸ್ಟ್ ಬಿಗೆ ಪ್ರೊಡಕ್ಷನ್ ಬರೆಯೋಣ. 1 ನಂಬರ್ ಆಫ್ ಬಿ ಆರ್ ಮೋರ್ ದ್ಯಾನ್ 1 ನಂಬರ್ ಆಫ್ ಬಿ. ಓಕೆನಾ, ಇದು ಬಂದ್ಬಿಟ್ಟು ಪ್ರೊಡಕ್ಷನ್ ರೂಲ್ಸು. ಇವಾಗ ಇದರಲ್ಲಿ ವೇರಿಯೇಬಲ್ಸ್ ಏನೇನಿದೆ, ಎಸ್ ಎ ಬಿ. ಟರ್ಮಿನಲ್ಸ್ ಯಾವುದಿದೆ, ಎ ಕಾಮ ಬಿ. ನೆಕ್ಸ್ಟ್ ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ನಿಮಗೆ ಸಿ ಎಫ್ ಜಿ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು ಅಲ್ವಾ. ಇನ್ನೂ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಬೇಕಂದ್ರೆ ಅದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅದರಲ್ಲೂ ಕೂಡ ಹೋಗ್ಬಿಟ್ಟು ಎಕ್ಸಾಂಪಲ್ಸ್ನ ತೊಗೊಂಡು ಸಾಲ್ವ್ ಮಾಡಿ. ಆಲ್ರೆಡಿ ಸಾಲ್ವ್ ಮಾಡಿರೋ ವಿಡಿಯೋ ಇದೆ. ಓಕೆನಾ. ನೆಕ್ಸ್ಟ್ ಟಾಪಿಕ್ ಆಂಬಿಜಿಯಸ್ ಗ್ರಾಮರ್. ಫಸ್ಟು ಆಂಬಿಜಿಯಸ್ ಗ್ರಾಮರ್ದು ಡೆಫಿನೇಷನ್ ನೋಡಿ.
Ambiguous grammar, let G equals VTPS be the context free grammar. ಇದು context free grammar ಅಲ್ವಾ? A grammar is said to be ambiguous if and only there exist two or more parse tree by applying either RMD or LMD. ಓಕೆನಾ? ವಿಚ್ ಮೀನ್ಸ್ ಈ ಕಂಡೀಷನ್ನ ನೀಟಾಗಿ ನೋಡ್ಕೊಳ್ಳಿ. ಗ್ರಾಮರ್ನ ನಾವು ಆಂಬಿಜಿಯಸ್ ಅಂತ ಯಾವಾಗ ಕರಿತೀವಿ ಅಂದರೆ ಅದರಲ್ಲಿ ಅಟ್ಲೀಸ್ಟ್ 2 ಪಾರ್ಸ್ ಟ್ರೀ ಎಕ್ಸಿಸ್ಟ್ ಆಗಬೇಕು ಬೈ ಅಪ್ಲೈಯಿಂಗ್ ಐದರ್ LMD ಆರ್ RMD ಅಂದರೆ ಲೆಫ್ಟ್ ಮೋಸ್ಟ್ ಡಿರೈವೇಷನು ಇಲ್ಲಾಂದರೆ ರೈಟ್ ಮೋಸ್ಟ್ ಡಿರೈವೇಷನ್ನ ಅಪ್ಲೈ ಮಾಡಿದಾಗ ನಮಗೆ ಅಟ್ಲೀಸ್ಟ್ 2 ಪಾರ್ಸ್ ಟ್ರೀ ಇರಬೇಕು ಆರ್ ಮೋರ್ ದ್ಯಾನ್ 2 ಪಾರ್ಸ್ ಟ್ರೀ ಇರ್ಬೋದು. ಓಕೆನಾ? ಫಸ್ಟ್ ಇವಾಗ ಇದನ್ನು ಡಿರೈವೇಷನ್ ಅಂದರೆ ಏನಂತ ನೋಡೋಣ. ಡಿರೈವೇಷನ್, the process of obtaining strings of terminals and or non-terminals from the start symbol by applying some or all production rules. ಅಂದರೆ ಟರ್ಮಿನಲ್ಸು ನಾನ್ ಟರ್ಮಿನಲ್ಸ್ ಏನೇನು ಸ್ಟ್ರಿಂಗಲ್ಲಿ ಇರುತ್ತೆ ಅದನ್ನು ಒಬ್ಟೈನ್ ಮಾಡೋದಕ್ಕೆ ಬೈ ಯೂಸಿಂಗ್ ದ ಪ್ರೊಡಕ್ಷನ್ ರೂಲ್ಸು ಈ ಡಿರೈವೇಷನ್ನ ಮಾಡ್ತೀವಿ. ಓಕೆನಾ? ಇದರಲ್ಲಿ ಯಾವ್ಯಾವ ಟೈಪ್ ಇದೆ? ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಇದೆ ಆ್ಯಂಡ್ ಆಲ್ಸೋ ರೈಟ್ ಮೋಸ್ಟ್ ಡಿರೈವೇಷನ್ ಇದೆ. ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಅಂದರೆ in the derivation, if the leftmost variable is replaced at every step, then the derivation is said to be leftmost. ಅಂದರೆ ಡಿರೈವೇಷನಲ್ಲಿ ಲೆಫ್ಟ್ಮೋಸ್ಟ್ ವೇರಿಯಬಲ್ ಅಂದರೆ ಲೆಫ್ಟ್ ಸೈಡಲ್ಲಿ ಯಾವುದು ವೇರಿಯಬಲ್ ಫಸ್ಟ್ ಇರುತ್ತೋ ಆ ವೇರಿಯಬಲ್ನ ಎವ್ರಿ ಸ್ಟೆಪ್ಪಲ್ಲಿ ರೀಪ್ಲೇಸ್ ಮಾಡ್ತಾ ಹೋದರೆ ಅದನ್ನು ನಾವು ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ರೈಟ್ ಮೋಸ್ಟ್ ಡಿರೈವೇಷನ್. In the derivation process, if a rightmost variable is replaced at every step, then the derivation is said to be rightmost. ಇದರಲ್ಲಿ ಲೆಫ್ಟಲ್ಲಿರೋ ಅಂಥ ವೇರಿಯೇಬಲ್ನ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. ರೈಟ್ ಮೋಸ್ಟಲ್ಲಿ ರೈಟಲ್ಲಿ ಅಂದರೆ ಅಟ್ ಮೋಸ್ಟ್ ರೈಟ್ ಸೈಡಲ್ಲಿರೋ ಅಂಥ ವೇರಿಯೇಬಲ್ನ ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ ಎವ್ರಿ ಸ್ಟೆಪ್. ಓಕೆನಾ? ಅದನ್ನು ರೈಟ್ ಮೋಸ್ಟ್ ಡಿರೈವೇಷನ್ ಅಂತ ಕರಿತೀವಿ. ಇವೆರಡು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾರ್ಸ್ ಟ್ರೀ. ಪಾರ್ಸ್ ಟ್ರೀ ಅಂದರೆ ಈ ಪಾರ್ಸ್ ಟ್ರೀನ ನಾವು ಡಿರೈವೇಷನ್ ಟ್ರೀ ಅಂತಲೂ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಾದರೂ ಎಕ್ಸಾಮಲ್ಲಿ ಡಿರೈವೇಷನ್ ಟ್ರೀ ಅಂತ ಕೊಟ್ಟರೆ ಏನು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬರಿದಲ್ಲೇ ಬರಬೇಡಿ. ಪಾರ್ಸ್ ಟ್ರೀ, ಡಿರೈವೇಷನ್ ಟ್ರೀ ಎರಡೂ ಒಂದೇ. ಓಕೆನಾ? ಇಟ್ ಈಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ದ ಡಿರೈವೇಷನ್ ಆಫ್ ದಿ ಗಿವನ್ ಪ್ರೊಡಕ್ಷನ್ ರೂಲ್ ಫಾರ್ ಎ ಗಿವನ್ CFG. ಅಂದರೆ ನಾವು ಡಿರೈವೇಷನ್ ಮಾಡಿರ್ತೀವಿ ಅಲ್ವಾ, ಆ ಡಿರೈವೇಷನ್ನ ಮ್ಯಾಥಮೆಟಿಕಲ್ ರೆಪ್ರೆಸೆಂಟ್ ಮಾಡೋದನ್ನೇ ಪಾರ್ಸ್ ಟ್ರೀ ಅಂತ ಕರಿತೀವಿ. ಓಕೆನಾ? ಇವಾಗ ಡೆಫಿನೇಷನ್ಸ್ ಗೊತ್ತಾಯ್ತಲ್ವಾ? ಆಂಬಿಜಿಯಸ್ ಡೆಫಿನೇಷನ್ ಏನು, ಡಿರೈವೇಷನ್ ಡೆಫಿನೇಷನ್ ಏನು, LMD ಡಿರೈವೇಷನು ಮತ್ತು RMD ಆ್ಯಂಡ್ ಪಾರ್ಸ್ ಟ್ರೀ ಇದ್ರದ್ದೆಲ್ಲನೂ ಡೆಫಿನೇಷನ್ ಗೊತ್ತಾಗಿದೆ. ಇವಾಗ ಇದರಲ್ಲಿ ಎಕ್ಸಾಂಪಲ್ನ ತೊಗೊಂಡು ಸಾಲ್ವ್ ಮಾಡೋಣ. ಸೊ ಕರೆಕ್ಟಾಗಿ ನಿಮ್ಗೆ ಹಿಂಗೆ ಇದು ಅಂದರೆ ಏನು ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ? ನೋಡಿ, ಫಸ್ಟ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ಲಿ LMD, RMD ಮತ್ತು ಪಾರ್ಸ್ ಟ್ರೀ ಹಿಂಗೆ ಬರೆಯೋದು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಕನ್ಸಿಡರ್ ಎ ಗ್ರಾಮರ್ ಶೋ ಬಿಲೋ ಫ್ರಮ್ ವಿಚ್ ಎನಿ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಒಬ್ಟೈನ್ಡ್. E gives E plus B, E gives or E minus B or E star E or E division by E or ID. ಓಕೆನಾ? ಅಂದರೆ ಇದು ಪ್ರೊಡಕ್ಷನ್ ಏನೇನಿದೆ E ಪ್ಲಸ್ ಇನೂ ಇರ್ಬೋದು, E ಮೈನಸ್ ಇ ಆರ್ E ಸ್ಟಾರ್ E ಬೈ E ID ಇದೆಲ್ಲ ಬಂದ್ಬಿಟ್ಟು ಇದು ಪ್ರೊಡಕ್ಷನ್. ಓಕೆನಾ? E ಇಸ್ ದ ಸ್ಟಾರ್ಟ್ ಸಿಂಬಲ್ ಅಂದರೆ E ಬಂದ್ಬಿಟ್ಟು ಸ್ಟಾರ್ಟ್ ಸಿಂಬಲ್ ಆಗಿರುತ್ತೆ. ಒಬ್ಟೈನ್ ದ ಸ್ಟ್ರಿಂಗ್ ID ಪ್ಲಸ್ ID ಸ್ಟಾರ್ ID. ಈ ಸ್ಟ್ರಿಂಗ್ನ ನಾವು ಒಬ್ಟೈನ್ ಮಾಡಬೇಕು by applying LMD and RMD and write the parse tree. ಇದಕ್ಕೆ ಪಾರ್ಸ್ ಟ್ರೀನ ಬರಿಬೇಕು. ಓಕೆನಾ? ಇವಾಗ ಫಸ್ಟು ಇದು ನೋಡಿ, ಇಲ್ಲಿ ಬರ್ಕೊಳ್ಳೋಣ. ಸ್ಟ್ರಿಂಗು ID ಪ್ಲಸ್ ID ಸ್ಟಾರ್ ID. ಫಸ್ಟ್ ಇದಕ್ಕೆ LMDನ ಬರೆಯೋಣ, ಅದಾದಮೇಲೆ RMDನ ಬರೆಯೋಣ. ಓಕೆನಾ? LMD ಅಂದರೆ ಏನು ಹೇಳಿ? ಲೆಫ್ಟ್ ಮೋಸ್ಟ್ ಡಿರೈವೇಷನ್. ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಬರಿಬೇಕಾದ್ರೆ ಈ ಸ್ಟ್ರಿಂಗು ನಮಗೆ ಬರಬೇಕು. ಈ ಕಂಡೀಷನ್ಸ್ ಅಂದರೆ ಈ ಪ್ರೊಡಕ್ಷನ್ ರೂಲ್ಸ್ನ ಯೂಸ್ ಮಾಡಿಕೊಂಡು ಈ ಸ್ಟ್ರಿಂಗ್ನ ನಾವು ಬರೆಸ್ಬೇಕು. ಓಕೆನಾ? ಫಸ್ಟ್ ಏನಿದೆ ID ಪ್ಲಸ್ ID ಅಂದರೆ ಪ್ಲಸ್ ಆಪರೇಷನ್ ಆಗ್ತಿದೆ ಅಲ್ವಾ. ಸೊ ಫಸ್ಟು ನಾನು ಫ್ರಮ್ ದ ಸ್ಟಾರ್ಟ್ ಸಿಂಬಲ್ಲು ಪ್ಲಸ್ ಆಪರೇಷನ್ ಆಗ್ತಾ ಇರೋ ಅಂಥ ಪ್ರೊಡಕ್ಷನ್ ರೂಲ್ನ ತೊಗೋತೀನಿ. ನೀವು ಯಾವ ಪ್ರೊಡಕ್ಷನ್ ರೂಲ್ನಾದರೂ ತೊಗೋಬೋದು. ಬೈ ಯಾವುದಕ್ಕೆ ಅಪ್ಲೈ ಮಾಡಿದ್ರೆ ಈ ಸ್ಟ್ರಿಂಗ್ನ ಬರುತ್ತೆ ಅದೇ ಪ್ರೊಡಕ್ಷನ್ ರೂಲ್ಸ್ನ ಕನ್ಸಿಡರ್ ಮಾಡ್ಕೊಂಡು ಮಾಡಿ. ಓಕೆನಾ? E ಪ್ಲಸ್ ಇನ ತೊಗೋತೀನಿ.
ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ನ ನಾವು ಡಿರೈವ್ ಮಾಡಬೇಕಲ್ವಾ. ಇವೆರಡರಲ್ಲಿ ಲೆಫ್ಟ್ ಮೋಸ್ಟ್ ಯಾವುದು? ದಿಸ್ ಇಸ್ ದ ಲೆಫ್ಟ್ ಮೋಸ್ಟ್. ಸೊ ಇನ ನಾವು ಡಿರೈವ್ ಮಾಡಬೇಕು. ಇನ ಏನ್ರಿಂದ ಡಿರೈವ್ ಮಾಡೋಣ? ಪ್ಲಸ್ಗಿಂತ ಮುಂಚೆ ಯಾವುದಾದ್ರೂ ಆಪರೇಷನ್ಸ್ ಇದೆಯಾ ತಗೊಳ್ಳೋದಿಕ್ಕೇನು ಇಲ್ಲ. ಪ್ಲಸ್ ಆದಮೇಲೆ ಸ್ಟಾರ್ ಆಪರೇಷನ್ ಇರೋದು. ಸೊ ಇನ ಐ ಡಿಯಿಂದ ರಿಪ್ಲೇಸ್ ಮಾಡೋಣ. ಪ್ಲಸ್ ಹಂಗೆ ಇರುತ್ತೆ. ಓಕೆನಾ. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಇವೆರಡರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ಇದು ಬಂದ್ಬಿಟ್ಟು ಟರ್ಮಿನಲ್ಲು. ಸೊ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಇರೋದೇ ಪ್ಲಸ್ ಆದಮೇಲೆ ಯಾವುದು ಆಪರೇಷನ್ ಇದೆ? ಸ್ಟಾರ್ ಆಪರೇಷನ್ ಇದೆ. ಸೊ ಇನ ನಾನು ಸ್ಟಾರ್ ಇಂದ ರಿಪ್ಲೇಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಐ ಡಿ ಪ್ಲಸ್ ಎಲ್ಲ ಆಪರೇಷನ್ಸು ಕಂಪ್ಲೀಟ್ ಆಗಿದೆ. ಇವಾಗ ಏನು ಮಾಡಬೇಕು? ಇನ ಐ ಡಿಯಿಂದ ರಿಪ್ಲೇಸ್ ಮಾಡ್ತಾ ಹೋಗಬೇಕು. ಇವೆರಡರಲ್ಲಿ ಲೆಫ್ಟ್ ಮೋಸ್ಟ್ ಯಾವುದು? ಇದು. ಸೊ ಇದನ್ನು ಐ ಡಿಯಿಂದ ರಿಪ್ಲೇಸ್ ಮಾಡೋಣ ಈ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಅಗೇನ್ ಐ ಡಿ ಪ್ಲಸ್ ಐ ಡಿ ಸ್ಟಾರ್, ಇದನ್ನು ಇನ ಐ ಡಿಯಿಂದ ರಿಪ್ಲೇಸ್ ಮಾಡೋದು. ಓಕೆನಾ. ಇದು ಎಲ್ ಎಮ್ ಡಿ. ಎಲ್ ಎಮ್ ಡಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಇದಕ್ಕೇನೆ ಆರ್ ಎಮ್ ಡಿ ಮಾಡೋಣ. ಆರ್ ಎಮ್ ಡಿ ಅಂದರೆ ರೈಟ್ ಮೋಸ್ಟ್ ವೇರಿಯೇಬಲ್ ಏನಿದೆ ಅದನ್ನು ಡಿರೈವ್ ಮಾಡ್ಕೊಂಡು ಹೋಗಬೇಕು. ಇವಾಗ ರೈಟ್ ಮೋಸ್ಟ್ನ ಡಿರೈವ್ ಮಾಡಬೇಕಾದ್ರೆ ಯಾವ ಪ್ರೊಡಕ್ಷನ್ನ ಕನ್ಸಿಡರ್ ಮಾಡ್ತೀರಾ? ನೀವು ಇ ಪ್ಲಸ್ ಇನಾದರೂ ಕನ್ಸಿಡರ್ ಮಾಡ್ಬೋದು, ಇ ಸ್ಟಾರ್ ಇ ಆದರೂ ಕನ್ಸಿಡರ್ ಮಾಡ್ಬೋದು. ನಾನು ಇ ಪ್ಲಸ್ ಇನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ. ಇವೆರಡರಲ್ಲಿ ರೈಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ಇದು ರೈಟ್ ಮೋಸ್ಟ್ ವೇರಿಯೇಬಲ್. ಇದನ್ನು ಡಿರೈವ್ ಮಾಡಬೇಕು. ಪ್ಲಸ್ ಆದಮೇಲೆ ಯಾವುದು ಆಪರೇಷನ್ ಇದೆ? ಸ್ಟಾರ್ ಆಪರೇಷನ್ ಇದೆ. ಸೊ ಇನ ನಾನು ಇ ಸ್ಟಾರ್ ಇಂದ ರಿಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಮೂರಲ್ಲಿ ರೈಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ದಿಸ್ ಇಸ್ ದ ರೈಟ್ ಮೋಸ್ಟ್ ವೇರಿಯೇಬಲ್. ಈ ಎಲ್ಲ ಆಪರೇಷನ್ ಕಂಪ್ಲೀಟ್ ಆಗಿದೆ. ಸೊ ಇನ ನಾನು ಐ ಡಿಯಿಂದ ರಿಪ್ಲೇಸ್ ಮಾಡ್ತೀನಿ. ಓಕೆನಾ. ಇದು ಕಂಪ್ಲೀಟ್ ಆಯಿತು. ಇವಾಗ ಇವೆರಡು ಇದೆ. ಇವೆರಡರಲ್ಲಿ ರೈಟ್ ಮೋಸ್ಟ್ ವ್ಯಾಲ್ಯೂ ಯಾವುದು? ವೇರಿಯೇಬಲ್ಲು ಇದು. ಸೊ ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಿಪ್ಲೇಸ್ ಮಾಡಬೇಕು ನಾವು. ಇನ ನಾನು ಐ ಡಿಯಿಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಅಗೇನ್ ಐ ಡಿಯಿಂದ ರಿಪ್ಲೇಸ್ ಮಾಡೋದು. ಓಕೆನಾ. ಇಲ್ಲಿ ಎಲ್ಲ ಸ್ಟೆಪ್ಪಲ್ಲೂ ನಾವು ಏನು ಮಾಡಿದ್ದೀವಿ? ರೈಟ್ ಮೋಸ್ಟ್ ವೇರಿಯೇಬಲ್ನ ರಿಪ್ಲೇಸ್ ಮಾಡ್ಕೊತಾ ಹೋಗಿದ್ದೀವಿ. ಇಲ್ಲಿ ಎವ್ರಿ ಸ್ಟೆಪ್ಪಲ್ಲೂ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ನ ರಿಪ್ಲೇಸ್ ಮಾಡ್ಕೊಂಡು ಹೋಗಿದ್ದೀವಿ. ಇದು ಎಲ್ ಎಮ್ ಡಿ ಮತ್ತು ಆರ್ ಎಮ್ ಡಿ. ಇವೆರಡಕ್ಕೂ ನಾವು ಇವಾಗ ಪಾರ್ಸ್ ಟ್ರೀ ಬರೆಯೋಣ. ಪಾರ್ಸ್ ಟ್ರೀ ಅಂದರೆ ಏನು ಹೇಳಿ? ಮ್ಯಾಥಮೆಟಿಕಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ದಿಸ್ ಡಿರೈವೇಷನ್ ಅಲ್ವಾ. ಪಾರ್ಸ್ ಟ್ರೀ ಫಾರ್ ಎಲ್ ಎಮ್ ಡಿ ಬರೆಯೋಣ. ಇವಾಗ ಫಸ್ಟು ಇನಿಷಿಯಲಿ ಏನು ಸ್ಟೇಟ್ ಇದೆ? ಇ ಇದೆ. ಡಿರೈವ್ಡ್ ಏನಾಗಿದೆ? ಇ ಪ್ಲಸ್ ಇ ಆಗಿದೆ. ಇ ಪ್ಲಸ್ ಇ ನೋಡಿ, ಲೆಫ್ಟ್ ಮೋಸ್ಟ್ ಇ ಈಸ್ ರಿಪ್ಲೇಸ್ಡ್ ವಿತ್ ಐ ಡಿ ಆಗಿದೆ. ದಿಸ್ ಇ ಈಸ್ ರಿಪ್ಲೇಸ್ಡ್ ವಿತ್ ಇ ಸ್ಟಾರ್ ಇ ಆಗಿದೆ. ರೆಪ್ರೆಸೆಂಟ್ ಮಾಡೋದಷ್ಟೇ. ಡಿರೈವೇಷನಲ್ಲಿ ಏನಿದೆ ಅದನ್ನು ಟ್ರೀ ಮೂಲಕ ರೆಪ್ರೆಸೆಂಟ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇ ಈಸ್ ರಿಪ್ಲೇಸ್ಡ್ ವಿತ್ ಐ ಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇ ಈಸ್ ರಿಪ್ಲೇಸ್ಡ್ ವಿತ್ ಐ ಡಿ ಆಗಿದೆ. ಓಕೆನಾ. ಪಾರ್ಸ್ ಟ್ರೀ ಫಾರ್ ಎಲ್ ಎಮ್ ಡಿ ಗೊತ್ತಾಯ್ತಲ್ವಾ. ಇವಾಗ ಪಾರ್ಸ್ ಟ್ರೀ ಫಾರ್ ಆರ್ ಎಮ್ ಡಿ ಬರೆಯೋಣ. ಫಸ್ಟ್ ಇನಿಷಿಯಲಿ ಏನಿದೆ? ಇ ಡಿರೈವ್ ಇ ಪ್ಲಸ್ ಇ. ನೆಕ್ಸ್ಟ್ ದಿಸ್ ರೈಟ್ ಮೋಸ್ಟ್ ಈಸ್ ಡಿರೈವಿಂಗ್ ಇ ಸ್ಟಾರ್ ಇ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೈಟ್ ಮೋಸ್ಟ್ ಐ ಡಿನ ರಿಪ್ಲೇಸ್ ಮಾಡ್ತಿದೆ. ಐ ಡಿ ರಿಪ್ಲೇಸ್ ಆಗಿದೆ. ನೆಕ್ಸ್ಟ್ ಇ ಇಲ್ಲಿ ಐ ಡಿ ರಿಪ್ಲೇಸ್ ಆಗಿದೆ. ಓಕೆನಾ. ಇದು ಪಾರ್ಸ್ ಟ್ರೀ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ದ ಡಿರೈವೇಷನ್. ಈ ಕ್ವೆಶನ್ ಅಲ್ಲಿ ಗೊತ್ತಾಯ್ತು ಅಲ್ವಾ? ಎಲ್ ಎಮ್ ಡಿ ಹೆಂಗ್ ಬರೆದ್ವಿ, ಆರ್ ಎಮ್ ಡಿ ಹೆಂಗ್ ಬರೆದ್ವಿ, ಪಾರ್ಸ್ ಟ್ರೀ ಹೆಂಗ್ ಬರೆದ್ವಿ ಅಂತ. Show that the following grammar is ambiguous by taking the string AAB. S gives production AS, AS, BS, ಎಪ್ಸಲೋನ್. ಓಕೆನಾ. ಇದು ಪ್ರೊಡಕ್ಷನ್ಸ್ನ ಕೊಟ್ಟಿದ್ದಾರೆ. ಸ್ಟ್ರಿಂಗ್ ಬಂದ್ಬಿಟ್ಟು ಏನು? ಎ ಬಿ ಬರಬೇಕು. ಇದು ಆಂಬಿಜಿಯಸ್ ಆರ್ ನಾಟ್ ಅಂತ ಪ್ರೂವ್ ಮಾಡಬೇಕು. ಆಂಬಿಜಿಯಸ್ ಆರ್ ನಾಟ್ ಅಂತ ಪ್ರೂವ್ ಮಾಡಬೇಕಂದ್ರೆ ಏನಿರಬೇಕು? 2 or more ಪಾರ್ಸ್ ಟ್ರೀ ಇರಬೇಕಲ್ವಾ. ಬೈ ಅಪ್ಲೈಯಿಂಗ್ ಎಲ್ ಎಮ್ ಡಿ ಆರ್ ಆರ್ ಎಮ್ ಡಿ. ನಿಮ್ಮ ಇಷ್ಟ ಯಾವುದಾದ್ರೂ ಅಪ್ಲೈ ಮಾಡ್ಬೋದು. ಒಟ್ಟಿನಲ್ಲಿ 2 or more ಪಾರ್ಸ್ ಟ್ರೀ ಇರಬೇಕು. ನಾನು ಇವಾಗ ಫಸ್ಟು ಎಲ್ ಎಮ್ ಡಿನ ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ ಎಮ್ ಡಿ 1. ಫಸ್ಟ್ ಪ್ರೊಡಕ್ಷನ್ ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು. ಎ ಬಿ ವ್ಯಾಲ್ಯೂ ಬರಬೇಕಲ್ವಾ. ಎ ಬಿ ಬರೋದಕ್ಕೆ ಯಾವುದನ್ನು ಕನ್ಸಿಡರ್ ಮಾಡೋಣ? ಇದನ್ನೇ ಫಸ್ಟ್ ಒಂದೇ ಕನ್ಸಿಡರ್ ಮಾಡಿ ತೋರಿಸ್ತೀನಿ ನೋಡಿ.
ಎ ಎಸ್. ಓಕೆನಾ. ಎಸ್ ಗಿವ್, ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಇರೋದು ಯಾವುದು? ಎಸ್ ಎ ಲೆಫ್ಟ್ ಮೋಸ್ಟ್ ವೇರಿಯೇಬಲ್. ಯಾಕಂದರೆ ಎ ಬಂದ್ಬಿಟ್ಟು ಟರ್ಮಿನಲ್ ಅಂದರೆ ನಾನ್ ವೇರಿಯೇಬಲ್. ಓಕೆನಾ. ಏನು ಬರಬೇಕು? ಎ ಬಿ ಬರಬೇಕು. ಬಿ ಎಲ್ಲಿ ಪ್ರೊಡಕ್ಷನ್ ಆಗ್ತಿದೆ? ಎ ಎಸ್ ಬಿ ಎಸ್ ಅಲ್ಲಿ ಆಗ್ತಿದೆ. ಸೊ ಎಸ್ನ ನಾನು ಎ ಎಸ್ ಬಿ ಎಸ್ ಅಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ಎಸ್ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್. ನೋಡಿ ಸ್ಟ್ರಿಂಗ್ ಏನಿದೆ? ಎ ಬಿ. ಎ ಬಿ ಬಂದ್ಬಿಟ್ಟಿದೆ. ಇನ್ನು ಮಿಕ್ಕಿರೋದೇನು? ಎಸ್ ಎಸ್. ಈ ವೇರಿಯೇಬಲ್ಸ್ನ ರಿಮೂವ್ ಮಾಡಬೇಕು. ಸೊ ಈ ಎಸ್ನ ನಾನು ಎಪ್ಸಿಲಾನಿಂದ ರಿಮೂವ್ ಮಾಡ್ತೀನಿ. ಎ ಎಪ್ಸಿಲಾನ್ ಬಿಟ್ಟರೆ ಬಿ, ಎಸ್ನ ಅಗೇನ್ ಎಪ್ಸಿಲಾನಿಂದ ರಿಮೂವ್ ಮಾಡ್ತೀನಿ. ಸೊ ಸ್ಟ್ರಿಂಗು ಎ ಬಿ ಬಂತು. LMD1 ಅಪ್ಲೈ ಮಾಡಿ ಫಾರ್ ದ ಪ್ರೊಡಕ್ಷನ್. ಫಸ್ಟ್ ಪ್ರೊಡಕ್ಷನ್ ರೂಲ್ಸ್ನ ಕನ್ಸಿಡರ್ ಮಾಡಿಬಿಟ್ಟು LMD1ನಲ್ಲಿ ನಮಗೆ ಬೇಕಾಗಿರೋ ಸ್ಟ್ರಿಂಗ್ ಬಂದಿದೆ. ಅಗೇನ್ LMD2 ಮಾಡ್ತೀನಿ. ನೋಡಿ ಇದಕ್ಕೆ ನೆಕ್ಸ್ಟ್ ಪ್ರೊಡಕ್ಷನ್ ರೂಲ್ನ ಕನ್ಸಿಡರ್ ಮಾಡ್ತಿದ್ದೀನಿ. ದಟ್ ಈಸ್ AS BS. ಓಕೆನಾ. ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ಎಸ್. ಎ ಬಿ ಆಲ್ರೆಡಿ ಇದೆ, ಇನ್ನೊಂದು ಎ ಬೇಕು. ಅದಕ್ಕೆ ಎಸ್ನ ಏನಿಂದ ರಿಪ್ಲೇಸ್ ಮಾಡೋದು? ಎಸ್ ಇಂದ ರಿಪ್ಲೇಸ್ ಮಾಡೋದು. ಓಕೆನಾ. ನೆಕ್ಸ್ಟ್ ಎ ಬಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು ಎಸ್ ಎಕ್ಸ್ಟ್ರಾ ಇದೆ. ಇವೆರಡನ್ನು ರಿಮೂವ್ ಮಾಡಬೇಕು. ಲೆಫ್ಟ್ ಮೋಸ್ಟ್ ಯಾವುದು? ಇದು ಎಪ್ಸಿಲಾನಿಂದ ರಿಮೂವ್ ಮಾಡ್ತಿದ್ದೀನಿ. ಅಗೇನ್ ಎಸ್ನ ಎಪ್ಸಿಲಾನಿಂದ ರಿಮೂವ್ ಮಾಡ್ತಿದ್ದೀನಿ. ಓಕೆನಾ. ಇಷ್ಟೇ. ಇವಾಗ ಪ್ರೊಡಕ್ಷನ್ ಏನು ಬಂತು? ಎ ಬಿ ಇದೆ ಅಲ್ವಾ ಸ್ಟ್ರಿಂಗ್ ಅವ್ರು ಕೇಳಿರೋದು. LMD1ಇಂದನೂ ಬಂದಿದೆ, LMD2ಇಂದನೂ ಬಂದಿದೆ. ಅಂದರೆ 2 ಡಿರೈವೇಷನಿಂದ ಆ ಸ್ಟ್ರಿಂಗ್ನ ನಾವು ಬರ್ತಿದೆ. ಇದಕ್ಕೆ ಇವಾಗ ಪಾರ್ಸ್ ಟ್ರೀನ ಬರೆಯೋಣ. ಎಸ್ ಗಿವ್ಸ್ ಎಸ್. ಎಸ್ ಈಸ್ ರಿಪ್ಲೇಸ್ಡ್ ವಿತ್ ಎಸ್ ಬಿ ಎಸ್. ಇಲ್ಲಿ ಎಸ್ ಈಸ್ ರಿಪ್ಲೇಸ್ಡ್ ವಿತ್ ಎಪ್ಸಿಲಾನ್, ಎಸ್ ಈಸ್ ರಿಪ್ಲೇಸ್ಡ್ ವಿತ್ ಎಪ್ಸಿಲಾನ್. ಇದೇನು? ಪಾರ್ಸ್ ಟ್ರೀ ಫಾರ್ LMD1. ನೆಕ್ಸ್ಟ್ LMD2ಗೆ ಪಾರ್ಸ್ ಟ್ರೀ ಬರೆಯೋಣ. ಎಸ್ ಗೀಸ್ ಎಸ್ ಬಿ ಎಸ್. ಓಕೆನಾ. ಎಸ್ ಈಸ್ ರಿಪ್ಲೇಸ್ಡ್ ವಿತ್ ಎಸ್. ಓಕೆನಾ. ಎಸ್ ಈಸ್ ರಿಪ್ಲೇಸ್ಡ್ ವಿತ್ ಎಪ್ಸಿಲಾನ್, ಎಸ್ ಈಸ್ ರಿಪ್ಲೇಸ್ಡ್ ವಿತ್ ಎಪ್ಸಿಲಾನ್. ಪಾರ್ಸ್ ಟ್ರೀ ಫಾರ್ LMD2. ನೋಡಿ ನಾವು LMDನ ಅಪ್ಲೈ ಮಾಡಿ 2 ಪಾರ್ಸ್ ಟ್ರೀ ಬರ್ತಿದ್ಯಾ? ಈಗ ಪರ್ಟಿಕ್ಯುಲರ್ ಗ್ರಾಮರ್ಗೆ ಎಸ್ ಬರ್ತಿದೆ. ಈ ಪ್ರೊಡಕ್ಷನ್ ರೂಲ್ಸ್ನ ಯೂಸ್ ಮಾಡಿಕೊಂಡು ನಮಗೆ 2 ಪಾರ್ಸ್ ಟ್ರೀ ಬರ್ತಿದೆ. ಸೊ ಇದನ್ನು ನಾವು ಈ ಗ್ರಾಮರ್ನ ಏನಂತ ಕರಿಬೋದು? ಇಟ್ ಈಸ್ ಆನ್ ಆಂಬಿಜಿಯಸ್ ಗ್ರಾಮರ್. ಓಕೆನಾ. ದಿಸ್ ಇಸ್ ದ ಈಸಿಯೆಸ್ಟ್ ಟಾಪಿಕ್ಕು ಮಾಡ್ಯೂಲ್ 3ಅಲ್ಲಿ. ಮಿಸ್ ಮಾಡದೆ ಈ ಟಾಪಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. LMD, RMD, ಪಾರ್ಸ್ ಟ್ರೀ ಮತ್ತು ಆಂಬಿಜಿಯಸ್ ಅಂದರೆ ಏನು, ಇದ್ರದ್ದು ಡೆಫಿನೇಷನ್ಸ್ಗಳು ಇಷ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಪಕ್ಕ ನಿಮಗೆ ಎಕ್ಸಾಮಲ್ಲಿ 8 to 10 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ CFG ಪ್ರಾಬ್ಲಮ್ನ ಕರೆಕ್ಟಾಗಿ ಮಾಡಿದ್ರೆ 8 to 10 ಮಾರ್ಕ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನು ಇರೋದೇನು? PDA ಆ್ಯಂಡ್ ಈಕ್ವಲೆನ್ಸ್ ಆಫ್ PDA ಆ್ಯಂಡ್ CFG ಇದೆ. ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ವಾಚ್ ಮಾಡಿ. ಸೊ ಆರಾಮಾಗಿ ನೀವು ಮಾಡ್ಯೂಲ್ 3ಅಲ್ಲಿ ಔಟ್ ಆಫ್ ಔಟ್ ಗೇನ್ ಮಾಡ್ಬೋದು. ಓಕೆನಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.